ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಹೊಸ ಪ್ರಯೋಗ ಮಾಡೋಕೆ ಹೋಗ್ತಿದ್ದಾಗ ಗಾಡಿ ಸ್ಪೀಡೋಮೀಟರ್ ಕೇಬಲ್ ಹಾಳಾಗಿತ್ತು. ಅದನ್ನು ನಾವೇ ಟ್ರೈ ಮಾಡೋಣ, ಹಾಕೋಕಾಯ್ತದೆ ಇಲ್ವೋ ನೋಡೋಣ ಅಂತ. ನೋಡಿ, ಈ ಥರ ಬರ್ತದೆ. ಇದು ಹೊಸ ಕೇಬಲ್. ಇದು ಇವಾಗ ಇಷ್ಟಾಗಿದೆ ಕೆಲಸ. ಈಗ ಟೈರ್ ಬಿಚ್ಚಾಗದೆ. ಮುಂದೆ ಎಂತ ಮಾಡೋದು ನೋಡೋಣ. ನೋಡಿ, ಇದು ಮುಂದಿನ ಟೈರ್ ಕಳಿಸಿದ. ಇದು ಓಲ್ಡ್ ಸ್ಪೀಡೋಮೀಟರ್ ಕೇಬಲ್. ಈಗ ಹೊಸ ಪ್ಯಾಕ್ ತಗೊಂಬಂದಾಗ ನಾವು ಇದು ಹಾಕೋಕಾಯ್ತಾ ಇಲ್ವ ಅಂತ ಈಗ ನೋಡ್ಬೇಕು ಅಂತ ಆಯ್ತು ಅಂತ. ನಮ್ಮದೇ ಹೊಸ ಪ್ರಯೋಗ. ಇಲ್ಲಿ ನೋಡಿ, ನಮ್ಗೆ ಹೆಲ್ಪ್ ಮಾಡೋಕೆ ನಮ್ಮ ಮನೆ ನಾಯಿನೂ ಬಂದು ಕೂತ್ಕೊಳ್ಳೋದು. ಏಯ್, ಹೊಸ ಕೇಬಲ್ ಹಾಕಾಗತ್ತೆ ಇಲ್ಲಿ. ನೋಡೋ ಸ್ಪೀಡೋಮೀಟರ್ ವರ್ಕ್ ಆಯ್ತದೆ ಇಲ್ವ ಅಂತ. ಸೊ ಗಾಯ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಈಗ ಚಾವಿ ಓಪನ್ ಮಾಡಿದ್ದೀನಿ, ಆದರೆ ಸ್ಪೀಡೋಮೀಟರ್ ರನ್ನಿಂಗ್ ತೋರಿಸ್ತಾ ಇಲ್ಲ. ಇವಾಗ ಹೊಸ ಕೇಬಲ್ ಹಾಕಿದ್ದೀನಿ, ಟ್ರೈ ಮಾಡುವ. ಹೊಸ ಕೇಬಲ್ ಹಾಕಿದ್ದೀನಿ, ಏನಾಗ್ತದೆ. ಫೈನಲಿ ಇವಾಗ ನಾವು ಕೂಡಿಸ್ತಾ ಇದ್ದೀವಿ. ಸುಮ್ಮನೆ ಕೂಡ್ಸಾಗದೆ ಹೆಂಗಾಯ್ತು ನೋಡ್ಬೇಕು. ಈ ಥರ ಬಂದಿದೆ ನೋಡಿ ಹೊಸ ಕೇಬಲ್. ಓಕೆ, ಟ್ರೈ ಮಾಡುವ. ಟೈರ್ ರನ್ ಆಯ್ತದೆ ನೋಡಿ. ವರ್ಕಿಂಗ್ ಆಯ್ತಾ ಇಲ್ಲ, ಪ್ರೊಸೆಸಿಂಗ್ ಆಗ. ಫೈನಲಿ ವರ್ಕ್ ಮಾಡ್ತಾ ಇದ್ದೀವಿ ಇವಾಗ. ನೋಡಿ, ಸ್ಪೀಡೋಮೀಟರ್ ಕೇಬಲ್ ಎಲ್ಲ ಕೂಡಿಸಿ ಫಿಕ್ಸ್ ಮಾಡಾಯ್ತು. ಲಾಸ್ಟಲ್ಲಿ ಕೇಬಲ್ ಒಂದು ಕೂಡಿಸಿದಿರ್ತದೆ ಮೇಲ್ಗಡೆ ಎಲ್ಲ ಕೂಡಿಸಾದ್ರೆ ಒಂದು ಎಲ್ಲ ಕೆಲಸ ಮುಗ್ತದೆ. ನೋಡುವ ಏನಾಗ್ತದೆ ಅಂತ. ಎಲ್ಲ ಕೆಲಸಕ್ಕೂ ಗ್ಯಾರೇಜಿಗೆ ತಗೋಬೇಕು ಅಂತಿತ್ತು. ನಾವು ಮನೇಲಿ ಟ್ರೈ ಮಾಡ್ಬೋದು. ಸೊ ಗೈಸ್, ಫೈನಲಿ ವರ್ಕ್ ಕಂಪ್ಲೀಟ್ ಮಾಡಿದ್ವಿ ನಾವು. ಹೇಗಾಯಿತು ನೋಡುವ. ಇವಾಗ ನೋಡಿ, ಕೀ ಆನ್ ಮಾಡಿದ್ದೇನೆ. ಮೊದಲೇ ರನ್ನಿಂಗಲ್ಲಿ ಇಲ್ಲ ಆಗಿತ್ತು, ನಂಬರ್ ಪ್ಲೇಟ್ ತೋರಿಸಿಲ್ಲ ಆಗಿತ್ತು. ಡಿಸ್ಪ್ಲೇಲಿ ಓಡೋದಿಲ್ಲ ಆಗಿತ್ತು, ರನ್ ಆಯ್ತಿಲ್ಲ ಆಯಿತು. ಇವಾಗ ನೋಡಿ, ಓಕೆ ನೋಡ್ಬೋದು ನೀವು ಇಲ್ಲಿ ನಂಬರ್ ತೋರಿಸ್ತಾ ಇದೆ. ಅಂದರೆ ನಮ್ಮ ಕೆಲಸ ಸಕ್ಸಸ್ ಆಗಿದೆ ಅಂತ ಅರ್ಥ. ಇನ್ನೇನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಫಾರ್ ದಿ ಎಂಟೈರ್ ಟೀಮ್. ಆ್ಯಂಡ್ ಇದಕ್ಕೆ ನನ್ನ ಭಾವ ನಂಗೆ ತುಂಬ ಹೆಲ್ಪ್ ಮಾಡಾನೆ. ಆದರೆ ಅವ ಕ್ರೆಡಿಟ್ ತಗೊಂಬೋಕೆ ಇಷ್ಟಪಡೋಲ್ಲ, ಯಾಕಂದ್ರೆ ಅವ್ನು ಕ್ಯಾಮ್ರಾ ಮುಂದೆಲ್ಲ ಶೋ ಅಪ್ ಮಾಡೋಕೆ ಇಷ್ಟ ಇಲ್ಲ.